ಪುಣ್ಯವತಿ. ಏನತ್ತೆ ಇದು? ಅವ್ರು ನಮಗೆ ಸ್ವಲ್ಪ ನಮ್ಮ ಲೆವೆಲಿಗೆ ಮ್ಯಾಚೇ ಆಗಲ್ಲ. ಯಾರವಳು? ಆ ಊರ್ವಶಿ ಎಷ್ಟು ಓವರಾಗಿ ಆಡ್ತಾಳೆ ನೋಡಿದ್ರಾ? ನನ್ನ ನೆಕ್ಲೆಸ್ ಮೇಲೆ ಹೇಗೆ ಕಣ್ಣಾಕಿದ್ಲು ಅಂತ. ಚಂಚಲ, ನನಗೂ ಇರಿಟೇಟ್ ಆಗ್ತಾ ಇದೆ. ಇವ್ರ ಜೊತೆ ಸಂಬಂಧ ಬೇಡ ಅಂತ ಹೇಳ್ಬಿಡೋಣ ಅನಿಸ್ತಾ ಇದೆ. ಹೇಳಿದ್ರೆ ಈ ಅಮ್ಮಾಜಿ ನಮ್ಮ ಮಾತೇ ಕೇಳಲ್ಲ. ಸ್ವತಃ ಇವ್ರ ಸಂಬಂಧ ಬೇಡ ಅಂತ ಅಮ್ಮಾಜಿನೇ ಹೇಳಬೇಕು. ಹಾಗೆ ಮಾಡಬೇಕು. ಆ ಥರ ಹೇಗೆ ಮಾಡೋದು? ಮಾಡ್ತೀನಿ. ಅವಳು ನನ್ನ ನೆಕ್ಲೆಸ್ ಮೇಲೆ ಕಣ್ಣು ಹಾಕಿದ್ಲಲ್ವಾ, ಈ ನೆಕ್ಲೆಸ್ಸಿಂದನೇ ಇನ್ನೊಂದು ನಿಮಿಷ ಬಂದೆ. ಹಲೋ ಅಪ್ಪ. ನಂದನ್, ಎಲ್ಲಿದ್ಯಾ ನೀನು? ಪದ್ಮಿನಿ ಮನೆಯವರೆಲ್ಲ ಬಂದಿದ್ದಾರೆ ಗೊತ್ತಾ? ನೀನು ನೋಡ್ಬೇಕು ಅಂತಿದ್ದಾರೆ. ಬರ್ತೀನಿ ಅಪ್ಪ, ಈಗ ಹೊರಡ್ತಿದ್ದೀನಿ. ನೀನ್ ಯಾವ ಕೆಲ್ಸದ ಮೇಲೆ ಹೋಗಿದ್ಯಾ ನಂದನ್? ಅಮ್ಮಾಜಿಗೆ ನೀನ್ ಆಚೆ ಹೋಗಿದ್ಯಾ ಅಂತ ಹೇಳ್ದೆ. ಕೋಪ ಮಾಡ್ಕೊಂಡಿದ್ದಾರೆ ಗೊತ್ತಾ? ಡೋಂಟ್ ವರಿ ಅಪ್ಪ, ಇನ್ನು 1 ಗಂಟೆಲಿ ನಾನು ಮನೇಲಿ ಇರ್ತೀನಿ. ಅಷ್ಟೊತ್ತಾ? ಹ್ಞೂ ಅಪ್ಪ, ಅಲ್ಲಿವರೆಗೂ ನೀವೇ ಏನಾದ್ರು ಮ್ಯಾನೇಜ್ ಮಾಡಿಬಿಡಿ ಪ್ಲೀಸ್. ಪದ್ಮಿನಿಯವರೇ, ನಾನಿನ್ನು ಹೊರಡಬೇಕು. ಒಂದು ಮುಖ್ಯವಾದ ಕೆಲಸಕ್ಕೆ ದೈವೇಚ್ಛೆ ಆಗಿದೆ. ನಾವು ಇನ್ನೊಂದು ದಿನ ಭೇಟಿಯಾಗೋಣ ಶೀಘ್ರದಲ್ಲೇ. ಅಯ್ಯೋ, ಧಾರಾಳವಾಗಿ ಹೊರಡ್ಬೋದು ತಾವು. ನಮ್ಗೇನು ಬ್ಯಾಸರ ಇಲ್ಲ. ಹೊಡಿ ಹೊಡಿ. ಪದ್ಮಿನಿಯವ್ರಿಗೆ ನಾವು ನಿರ್ಗಮಿಸ್ತಿರೋದು ಅಷ್ಟಾಗಿ ಮನಸ್ಸಿಲ್ಲ ಅಂತ ಕಾಣುತ್ತೆ. ಅಯ್ಯೋ, ನಮ್ಮ ಅಕ್ಕನ್ಗೇನು ಬೇಜಾರಿಲ್ಲ. ಊರೆಲ್ಲ ಮಾತಾಡೋ ನಿಮಗೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ಗೊತ್ತಿಲ್ವೇ? ನಮ್ಮಕ್ಕ ಸುಮ್ಮನೆ ಮೌನವಾಗಿದ್ದಾಳೆ ಅಂದ್ರೆ ನೀವು ಗಾಡಿ ಬಿಡ್ಬೋದು ಅಂತ ಅರ್ಥ. ಸರಿ, ಹಾಗಾದ್ರೆ ನಾನು ಬರ್ತೀನಿ ಪದ್ಮಿನಿಯವರೇ. ಒಳ್ಳೆಯದಾಗಲಿ. ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ. ತಾನೇ ನಾನೇ 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 ತಾನೇ ನಾನೇ ನಾನೇ. ಏನಕ್ಕ ಇವನು ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸಕ್ಕಿಲ್ಲ, ಕೈ ಹಿಡ್ಕೊಂಡ್ರೆ ಬಿಡಕ್ಕಿಲ್ಲ. ಕಂಡ್ಕಂಡವ್ರ ಭವಿಷ್ಯ ಹೇಳ್ಕೊಂಡ್ ಕೂತ್ಕೊಳ್ಳೋ ಈ ಮುನಿ ನೀನ್ ಮದ್ವೆ ಆಗ್ತೀಯೇ? ನಂಗೇನು ಅರ್ಥ ಆಗ್ತಿಲ್ಲ ಪೂರ್ವಿ. ನನ್ಗೆ ಯಾಕೋ ಆ ಮನೆಯವ್ರು ಯಾರು ಸರಿಗಿಲ್ಲ ಅಂತ ಅನ್ನಿಸ್ತೈತೆ. ಶ್ರೀಮಂತಿಗೆ ನೋಡಿ ಯಾ ಮರದ್ ಬ್ಯಾಡ. ಏಯ್, ಇದೇನ್ ಮಾತಾಡ್ತಿದ್ಯಾವ ನೀನು? ಅಂತ ಮನೆಯಿಂದ ಸಂಬಂಧ ಬರ್ತದೆ ಅಂತ ಖುಷಿ ಪಡೋದ್ ಬಿಟ್ಟು ತಗಿ. ಶ್ರೀಮಂತಿಗೆ ಒಂದೇ ಮುಖ್ಯ ಅಲ್ಲ, ನಮ್ಗವ್ರು ಇಷ್ಟ ಆಗಿಲ್ಲ. ಓ, ನೀವ್ ಇಷ್ಟ ಇಲ್ಲ ಅನ್ನೋದೇನು? ಅಮ್ಮಾಜಿ ಮನೆಯವರೇ ನಿಮ್ ಸಂಬಂಧ ಬೇಡ ಅಂತಾರೆ. ಅಷ್ಟ್ ದೊಡ್ಡ ಮನೆಯವರು ಈ ಹಳ್ಳಿಲಿ ನಿನ್ನ ಸೊಸೆ ಮಾಡ್ಕೋತಾರ? ಹಂಗಿದ್ದಿದ್ರೆ ಅವತ್ತು ನೀನ್ ಬಂದು ನೋಡ್ಕೊಂಡು ಹೋದ್ಮೇಲೆ ನನ್ನನ್ನ ಹೋಟ್ಲ್ ತವ ಕರ್ಸ್ಕೊಂಡು ವಿಚಾರಿಸ್ತಿ. ಮುಂದಿನ ನಿರ್ಧಾರ ಅವ್ರಿಗೆ ಸೇರಿದ್ದು. ಅಬ್ಬಾ, ಇದೇನಿದು? ಅರಮನೆ ಹೆಂಗೈತೆ? ಅದಕ್ಕೆ ಹೇಳೋದು, ಬಡವ್ರ ಮನೆ ಊಟ ಸಂದ,
ಶ್ರೀಮಂತರು ಮನೆ ನೋಟ ಸಂದ ಅಂತ. ಮನೆ ಹೆಂಗಿದ್ರೆ ಯೋನ್ ಬಂತು, ಹುಡುಗನೇ ನೆಟ್ಗಿಲ್ವಲ್ಲ. ಹಲೋ 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 ಅತ್ಯವ್ವ, ಫೋನು ಅಪ್ಪನ್ ತವ ಇರ್ತೈತೇನೋ ಅಂದ್ಕೊಂಡೆ. ಸದ್ಯ ನೀವೇ ಫೋನ್ ಎತ್ತುದ್ರಲ್ಲ. ಏನ್ ಇಸಿಯ ಏಳು ಪೂರ್ವಿ, ಏನಾತು? ಅತ್ಯವ್ವ, ಆ ಅಮ್ಮಾಜಿ ಮನೆಯವರು ಅವತ್ತು ಅಕ್ಕನ್ ನೋಡಕ್ಕೆ ಮನೆಗೆ ಬಂದಾಗ ಸರೋಜಾ ಆಂಟಿನ ಹೋಟ್ಲು ಕರ್ಸಿ ಅಕ್ಕ ಹೆಂಗೆ, ನಾವು ಮನೆಯವರೆಲ್ಲ ಹೆಂಗೆ ಅಂತ ವಿಚಾರಿಸೋರಂತೆ. ಎಂತ ಜನ ಅತ್ಯವ್ವ. ಅಯ್ಯೋಯ್ಯೋಯ್ಯೋ ಭಗವಂತ, ಇವ್ರ ಮನೆ ಮಗನೇ ಇವತ್ತೋ ನಾಳೆ ಸನ್ಯಾಸಿ ಆಗಕ್ ಹೊಂಟವ್ನೆ. ಇವನಿಗೆ ನಮ್ ಪದ್ಮಿನಿ ಅಂತ ಬಂಗಾರ ಸಿಕ್ತಲ್ಲ ಅನ್ನೋದನ್ನ ಬಿಟ್ಬಿಟ್ಟು ಅವಳು ಹೆಂಗೆ ಅಂತ ವಿಚಾರಿಸಿದ್ರಂತ. ಈ ಗಂಡ್ ನಮಗ್ ಬ್ಯಾಡಕ್ಕೆ ಬೇಡ. ಈಗ ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಹಾಕಕ್ ಬಿಡಲ್ಲ ನೋಡು ನಾನು. ಸರಿ ಅತ್ಯವ್ವ. ಅಲ್ಲ ಪೂರ್ವಿ, ಅತ್ತೆ ಈಗ ಮದ್ವೆ ನಡಿಬಾರ್ದಂದ್ರೆ ಅಪ್ಪ ಹಿಂಗ ಆಗಕ್ಕಾಗಕ್ಕಿಲ್ವಾ? ಅಂತ ಹುಡ್ಗನ್ಗೆ ನಿನ್ನ ಕೊಟ್ಟು ಜೀವನ ಪೂರ್ತಿ ಕೊರ್ಗಕ್ಕಿಂತ ಇದ್ಯಾವುದು ಅಂತ ದೊಡ್ಡ ಆಘಾತ ಏನಲ್ಲ ಅಲ್ವಾ ಅಕ್ಕ? ತಾನೇ ಕಳ್ಳ ಪರರು ನಂಬೋ ಅನ್ನಂಗಾಯ್ತು ಇವ್ರ ಕತೆ. ಇವ ಅಣ್ಣಯ್ಯಂಗೆ ಈ ಮದ್ವೆ ಬೇಡ ಅಂತ ಹೇಳೋದ್ ಹೆಂಗೆ? ಏನಪ್ಪ 8 ವರ್ಷದಿಂದ ಕೆಲಸ ಮಾಡ್ತಿದೀಯಾ? ಮೇಡಮ್ 7 ವರ್ಷದಿಂದ ಮೇಡಮ್. ಓ, ನಿಮ್ ನಂದನ್ ಸಾಹೇಬ್ರು ಹೆಂಗೆ? ಹುಡುಗಿ ಕೊಡಕ್ ಮುಂಚೆ ಹುಡುಗ ಹೆಂಗೆ ಅಂತ ತಿಳ್ಕೊಬೇಕು ನೋಡು, ಅದಕ್ಕೆ ಕೇಳ್ತೀವ್ನಿ. ಮೇಡಮ್ ನಮ್ ನಂದನ್ ಸರ್ ಜೆಂಟಲ್ಮನ್ ಮೇಡಮ್. ಏ ಸಾಕ್ ಸುಮ್ಕಿರಯ್ಯ. ನಿಮ್ ಅಮ್ಮಾಜಿ ಬೈಕೆ ಏನನ್ನ ಸುಳ್ಳು ಹೇಳಿದ್ರೆ ನಾನ್ ನಂಬಿಡ್ತೀನಾ? ಹೋಗಿ ಹೋಗಿ ನಾನ್ ನಿನ್ನ ಬಂದ್ ಕೇಳ್ದೆ ನೋಡು. ಮ್ಯಾನೇಜರು ನಿಂತ್ಕೊಳಪ್ಪ. ಓ ನಮಸ್ಕಾರ. ನನ್ ಹೊಟ್ಟೆ ಆಗಿಲ್ ಖಾರ ಕುಟ್ದಂಗ ಆಗ್ತೈತೆ. ಇವಂದೊಂದ್ ನಮಸ್ಕಾರ ಅಂತೆ. ಏನಾಯ್ತು ಆಂಟಿ? ಅಲ್ಲ, ಸನ್ಯಾಸಿಗೆ ನಮ್ಮನೆ ಹುಡುಗಿ ಕೊಡ್ಬೇಕಾ? ನೋಡು, ನಮ್ಗೇನು ಶ್ರೀಮಂತ್ರೆ ಬೇಕು ಅಂತೇನಿಲ್ಲ. ನಿನ್ನಂಗೆ ಸುಮಾರಾಗಿರೋ ಹುಡುಗ ಸಿಕ್ಕಿದ್ರು ಸಾಕು, ಖುಷಿಯಾಗಿ ಲಗ್ನ ಮಾಡ್ಕೊಟ್ಬಿಡ್ತೀವಿ. ನಿಮ್ಗೆ ಓಕೆ ಅಂದ್ರೆ ನಂಗೂ ಓಕೆ ಆಂಟಿ. ಓಹೋ, ಬಂದ್ಬಿಡು. ನಿಮ್ ಮನೆ ಯಜಮಾನ ನೋಡಿರೋ ಹುಡುಗಿನ ನೀನ್ ಲಗ್ನ ಮಾಡ್ಕೊಂಡ್ಬಿಡ್ತೀಯಾ? ಅದು ನಿಮ್ ಕಷ್ಟ ನೋಡಕ್ಕಾಗದೆ ಹೇಳ್ದೆ ಅಷ್ಟೇ ಆಂಟಿ. ನಮಗ್ ಕಷ್ಟ ಬಂತು ಅಂತ ಕೈ ಕೊಟ್ಕೊಂಡ್ ಕುತ್ಕೊಳ್ಳೋ ಜನ ಅಲ್ಲ ನಾವು. ಊರ್ವಶಿ. ಊರರ ಸಮಸ್ಯೆಯ ಉಫ್ ಅಂತ ಉರ್ಬೋ ನಂಗೆ ನಮ್ಮನೆ ಸಮಸ್ಯೆಯ ಹೆಂಗ್ ಬಗೆಹರಿಸ್ಕೋಬೇಕು ಅಂತ ಗೊತ್ತಿರಕ್ಕಿಲ್ವಾ? ಅದೆಂತ ಜನ ಅಂದ್ರೆ ಈ ಮನೆಯವರು ಇಲ್ಲಿ ಗಂಟ ನಮ್ಮ ಹುಡುಗನ್ನೇ ತೋರಿಸ್ದೆ ಈಗ ತಾಂಬೂಲ ಬದಲಾಯಿಸ್ಕೊಂತಾರಂತೆ. ಬಿಟ್ಬಿಡ್ತೀನ ನಾನು? ತಾಂಡವ ನೃತ್ಯ ಮಾಡಾದ್ರೂ ಸರಿ, ಈ ಶಾಸ್ತ್ರ ಆಗಕ್ ಬಿಡಕ್ಕಿಲ್ಲ. ನಮ್ಮನೆಯವ್ರ ಬಗ್ಗೆನೇ ವಿಚಾರಿಸ್ತೀರಾ? ನಮ್ಮ ಅಕ್ಕ ಹೆಂಗೆ ಅಂತ ಪಕ್ಕದ ಮನೆಯವ್ರನ್ನೆಲ್ಲ ಕರ್ದು ಕೇಳ್ತೀರಾ? ಪೂರ್ವಿ, ಏನೇ ಮಾಡ್ತಿದ್ಯಾ? ನಾನು ಬರ್ತಾ ಇರೋ ಕೋಪಕ್ಕೆ ಆ ಹುಡ್ಗನ್ ಮನೆಯವ್ರನ್ನ ಹಿಂಗೆ ಗುದ್ದಿ ಗುದ್ದಿ ಹಾಕ್ಬೇಕು ಅಂತ ಅನ್ನಿಸ್ತೈತೆ. ಅಲ್ಲ, ತಮ್ಮ ಮಗನೇ ಸನ್ಯಾಸಿ, ಅವ್ನ್ಗೆ ಯಾರು ಹೆಣ್ ಕೊಡೋರ್ ಗತಿ ಇಲ್ಲ ಅಂತ ತಾವೇ ಇಲ್ಲಿ ಗಂಟ ಬಂದು ಸಂಬಂಧ ಬೆಳೆಸ್ತಾವ್ರೆ. ಆದ್ರೂ ಎಷ್ಟು ದೌಲತ್ತು ನೋಡಕ್ಕ ಅವ್ರಿಗೆ. ನೀನ್ ಏನು ಯೋಚನೆ ಮಾಡ್ಬೇಡ, ಅತ್ಯವ್ವ ಹೇಳವ್ರೆ ಹೆಂಗನ ಮಾಡಿ ಇವತ್ತು ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ನಿಲ್ಲಿಸ್ತೀನಿ ಅಂತ. ನಿಲ್ಸೇ ನಿಲ್ಲಿಸ್ತಾರೆ, ಹಂಗೆ ಈ ಮದ್ವೆನೂ ನಿಲ್ಲಿಸ್ತಾರೆ. ಅಲ್ಲ ಪೂರ್ವಿ, ಏನು ಅಲ್ಲ ಬೆಲ್ಲ ಅಂತ ರಾಗ ಎಳಿತಾ ಇದ್ಯಾ? ವಾ, ಅವನನ್ನೇ ಮದುವೆ ಆಗಿ ಮಠ ಸುತ್ಕೊಂಡು ಮಂತ್ರ ಹೇಳ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತಿರ್ಬೇಕು ಅಂತ ಆಸೆನಾ?
ನೋಡು ನಿನಗೂ ಒಂದು ಕಾವಿ ಡ್ರೆಸ್ ಹಾಕ್ಸಿ ರುದ್ರಾಕ್ಷಿ ಸರಗಳನ್ನ ಪೋಣಿಸಿ ಲೇಡೀಸ್ ಸನ್ಯಾಸಿ ಮಾಡ್ಬಿಡ್ತಾನ ಆಟಯ್ಯ. ಅಲ್ಲ ಅತ್ತೆ ಒಂದ್ ಮಾತನ್ನ ಅಪ್ಪಯ್ಯ ಕೇಳ್ತಾರ? ಅತ್ತೆ ಒಂದ್ ಮಾತನ್ನ ಕೇಳ್ದೆ ಇದ್ರು ನಿನ್ ಮಾತನ್ನ ಕೇಳಲೇಬೇಕಲ್ವಾ ಈ ವಿಚಾರದಾಗೆ. ಅದಕ್ಕೆಯ ಅಪ್ಪಯ್ಯ ಬಂದಿದ ತಕ್ಷಣ ನೀನೇ ಹೇಳ್ಬಿಡು ನನ್ಗೆ ಮದ್ವೆ ಬ್ಯಾಡ ಅಂತ. ನಾನಾ? ಊನಕ್ಕ ನೀನೇ ಹೇಳ್ಬೇಕು, ಇಲ್ಲ ಅಂದ್ರೆ ನಿನ್ ಜೀವನ ಹಾಳಾಗೋಯ್ತದೆ. ಅಮ್ಮಾಜಿ ಈಗ ತುಂಬ ಒಳ್ಳೆ ಮುಹೂರ್ತ ಇದೆ, ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಚಂಚಲ ಹೋಗಮ್ಮ, ಒಂದ್ ಗ್ಲಾಸ್ ನೀರ್ ತಗೊಂಬ. ಋಷಿ ಏನಾಯ್ತಪ್ಪ? ಇವಾಗ ಚೆನ್ನಾಗಿದ್ದೆ, ಯಾಕಮ್ಮ ಹೆಂಗಾಯ್ತು? ನನ್ನ ಕೈಲಿ ಆಗ್ತಿಲ್ಲ, ಮನೆಗೆ ಹೊಂಟೋಗುವ. ಚಂಚಲ ಇವಳಿಗೆ ಏನಾಗ್ತಾ ಇದೆ? ಇವಳು ಮನೆಗೆ ಹೋಗ್ಬಿಟ್ರೆ ನಮ್ಮ ಫ್ಲಾಟ್ ಗತಿ, ಅಯ್ಯೋ ನನ್ನ ನೆಕ್ಲೆಸ್ ಗತಿ. ವೀರೇಂದ್ರ, ಡಾಕ್ಟರ್ಗೆ ಫೋನ್ ಮಾಡು. ಡಾಕ್ಟ್ರ್ ಎಲ್ಲ ಇವನು ಬೇಡ, ಮನೆಗೆ ಹೋಗುವ ಅಣ್ಣಯ್ಯ. ದೂರ ಪ್ರಯಾಣ ಮಾಡಿದ್ವಲ್ಲ, ಸುಸ್ತಾಗಿರ್ತೈತೆ ಊರ್ವಶಿ, ನಿನ್ನ ಇಲ್ಲೇ ಸುಧಾರಿಸ್ಕ. ಅಯ್ಯೋ ನಾನು ಸತ್ತೇ ಹೋಯ್ತೀನಿ, ತಲೆ ನೋಯ್ತೈತೆ, ಅಯ್ಯೋ ಎದೆ ಎಲ್ಲ ನೋಯ್ತೈತೆ, ಅಯ್ಯಪ್ಪ. ಅಜ್ಜಿ ಬಾ ನಂದನ್, ಕೂತ್ಕೋ. ಬಾ, ಇವನೇ ನನ್ನ ಮೊಮ್ಮಗ ನಂದನ್.